ಮುದುಕಿ ಹೋಗ್ಲಿದ್ಲಂತೆ. ಅಯ್ಯಮ್ಮನ ಹತ್ರ ಕೋಳಿ ಹುಂಜ. ಅದು ಬೆಳಗ್ಗೆ ಕೋಳಿ ಹುಂಜ ಅಂದ್ರೆ ಅದ್ರ ಹೆಸರೇ ಬೆಳಗಾದ್ರೆ ಕೂಗೋದು, ಕುಕ್ಕರ್ ಕೋರ್ ಕೋರ್ ಅಂತಾರೆ. ಈ ಮುದುಕಿ ಅನ್ಕೊಳ್ತಾಳೆ, ಈ ಊರಿನವ್ರಿಗೆಲ್ಲ ಬಹಳ ಸೊಕ್ಕಾಗ್ಬಿಟ್ಟಿದೆ, ನಾನು ಹುಂಜ ತಗೊಂಡು ಬೇರೆ ಊರಿಗೆ ಹೋಗ್ಬಿಡ್ತೀನಿ, ಅವಾಗ ಹೆಂಗ್ ಬೆಳಗಾಗುತ್ತೆ ನೋಡ್ತೀನಿ ಊರಲ್ಲಿ ಅಂತ. ಅಯ್ಯಮ್ಮ ಹುಂಜನ್ ಕಂಕ್ಲಲ್ಲಿ ಇಟ್ಕೊಂಡು ಹೋದ್ಲು. ಅಲ್ಲಿ ಯಾರೋ ನಮ್ಮಂತವ್ರು ಬ್ರಾಹ್ಮಣರಿದ್ರು. ಅಯ್ಯಮ್ಮನ ಕಪಾಳಕ್ಕೆ ನಾಲ್ಕು ಹಾಕಿ ಹುಂಜ ತಗೊಂಡೋಗಿ ಬಿರಿಯಾನಿ ಮಾಡ್ಕೊಂಡ್ರು. ಹುಂಜನ ಹೋಯ್ತು, ಊರಲ್ಲಿ ಬೆಳಗು ಆಯ್ತು. ಅವನೊಬ್ಬನು ಬ್ಯಾಂಕಿಗೆ ದೊಡ್ಡ ಮನುಷ್ಯ ಆಗಿದ್ದ. ಓ, ಅವನು ಬಿಟ್ರೆ ಬೆಳಗ್ಗೆ ಹೋಗೋದಿಲ್ಲ, ಬ್ಯಾಂಕು ಇರೋದಿಲ್ಲ, ಸಾಲನೂ ಸಿಗೋದಿಲ್ಲ. ಎಲ್ಲಪ್ಪ ಲೇ, ಎಲ್ಲಿದ್ಯೋ, ಬದುಕಿದ್ಯೇನಪ್ಪ, ನೀನು ಬಹಳ ಶ್ರೀಕೃಷ್ಣನ ತರದವನಪ್ಪ, ನೀನು 100 ಕಡೆ ಜೀವನ ಮಾಡೋನು, ಎಲ್ಲಿದ್ಯಪ್ಪ ಇವತ್ತು ಹಾಲ್ಟ್ ಎಲ್ಲಪ್ಪ ಮಗನೇ? ಜಿ ನಾರಾಯಣಗೌಡರು ಅಧ್ಯಕ್ಷರಾಗಿದ್ರು ಡಿಸಿಸಿ ಬ್ಯಾಂಕಿಗೆ. NC ನಾಗೇರೆಡ್ಡಿ ಅವರು ಬ್ಯಾಂಕಿಗೆ ಅಧ್ಯಕ್ಷರಾಗಿದ್ರು. ಮುಚ್ಚಳ ಬಿದ್ದು ಬಿಟ್ಟಿತ್ತ ಬ್ಯಾಂಕಿಗೆ. ಶೆಡ್ಯೂಲ್ ಕಾಸ್ಟ್ ನವರಿಗೆ 1 ರೂಪಾಯಿ ಕೊಡ್ತಾ ಇರ್ಲಿಲ್ಲ. ಯಾಕೆ? ಅವರು ಈ ದೇಶದ ಜನ ಅಲ್ವಾ? ಬಡವರಿಗೆ, ಆಸ್ತಿ ಇಲ್ಲದೆ ಇರೋ ರೈತರಿಗೆ, ಪರಿಶಿಷ್ಟ ಪಂಗಡದವರಿಗೆ, ಹೆಣ್ಮಕ್ಳಿಗೆ 1 ರೂಪಾಯಿ ಸಾಲ ಕೊಡ್ತಾ ಇದ್ರ? ಯಾವಾಗ ಕೊಟ್ಟಿದ್ ನೀವು? ರಮೇಶ್ ಕುಮಾರ್ ಕಣ್ಣು ಬಿಟ್ಟಾಗ ಕೊಟ್ಟಿದ್ ನೀವು. ರಮೇಶ್ ಕುಮಾರ್ನ ಕೆಳಗಿಳಿಸಿದ್ರಲ್ಲ, 1 ರೂಪಾಯಿ ಕೊಟ್ಟಿದ್ದೀರಾ? ಎಲ್ಲಿ ನಿಮ್ಮ ಅಡ್ರೆಸ್ಸು?